ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ರಾಜಕೀಯ ಪಕ್ಷವನ್ನು ಕಟ್ತಾರಂತೆ ಪೊರ್ಕಿ ಹುಚ್ಚ ವೆಂಕಟ್. ಹೌದು, ನಟ, ನಾಯಕ, ನಿರ್ದೇಶಕ, ನಿರ್ಮಾಪಕ, ಗೀತೆಯನ್ನ ರಚನಾಕಾರ, ರಸನಾಯಕ, ಬ್ಯಾನ್ ಸ್ಟಾರ್ ಹುಚ್ಚ ವೆಂಕಟ್ ಈಗ ರಾಜಕೀಯ ಪಕ್ಷವನ್ನ ಕಟ್ತಾರಂತೆ. ಮುಂದಿನ ಎಲೆಕ್ಷನ್ ನಲ್ಲಿ ನನ್ನ ಮಗಂದ್ ಅಂತ ಗರ್ಜನೆಯನ್ನ ಮಾಡ್ತಾರಂತೆ. ಆದ್ರೆ ಅಭಿಮಾನಿಗಳಿಗೆ ಒಂದು ನಿರಾಶೆಯ ಸುದ್ದಿನೂ ಇದೆ. ಏನು ಅಂದ್ರೆ, ಹುಚ್ಚ ವೆಂಕಟ್ ಅಂತ ವರ್ಲ್ಡ್ ಫೇಮಸ್ ಆಗಿರುವಂತ ವೆಂಕಟರಮಣ್ ಅವರ ಹೊಸ ಪಕ್ಷ ಕಟ್ಟುವ ಬಗ್ಗೆ ಪೊರ್ಕಿ ಹುಚ್ಚ ವೆಂಕಟ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹುಚ್ಚ ವೆಂಕಟ್ ಅವರು ಹುಚ್ಚ ವೆಂಕಟ್ ಸೇನೆಯನ್ನ ಇನ್ನಷ್ಟು ವಿಸ್ತರಿಸಲು ಮುಂದಾಗಿದ್ದಾರಂತೆ ಮತ್ತು ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಹೊಸ ಪಕ್ಷ ಉದಯ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಯೂಟ್ಯೂಬ್ ವಿಡಿಯೋ ಮೂಲಕ ಸ್ಟಾರ್ ಆಗಿದ್ದಂತ ವೆಂಕಟ್ ಅವರು ಬಿಗ್ ಬಾಸ್ ಸೀಸನ್ 3ರಲ್ಲಿ ಭಾಗವಹಿಸಿ ಅಲ್ಲಿ ಸಹ ಆಟಗಾರನೊಂದಿಗೆ ಒಂದು ಜಗಳವನ್ನ ಮಾಡಿಕೊಂಡು ಅವರಿಗೆ ಥಳಿಸಿ ಮಧ್ಯದಲ್ಲೇ ಸೀಸನ್ 3ರಿಂದ ಹೊರಗೆ ಬಂದಿದ್ರು. ಆದರೂ ಪೊರ್ಕಿ ಹುಚ್ಚ ವೆಂಕಟ್ ಚಿತ್ರವನ್ನ ಮಾಡುತ್ತಿರುವಂತ ಈ ನೀಲಿ ಶರ್ಟಿನ ಪ್ರಿಯಾ ಹುಚ್ಚ ವೆಂಕಟ್ ಅವರು ಏನು ಮಾಡ್ತಾರೋ ಕಾದ್ ನೋಡಬೇಕಾಗಿದೆ. ನಿಮ್ಗೆ ಅನಿಸುತ್ತೆ ಒಂದು ವಿಡಿಯೋ ಬಗ್ಗೆ? ನಿಮ್ಗೆ ಅನಿಸುತ್ತೆ ಹುಚ್ಚ ವೆಂಕಟ್ ಅವರು ಪಕ್ಷವನ್ನ ಕಟ್ತಿರೋ ಬಗ್ಗೆ ಬ್ಯಾನ್ ಆಗ್ಬೇಕಂತಾರ? ಎಲ್ಲದಕ್ಕೂ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಬ್ಯಾನ್ ಮಾಡಿಬಿಡ್ತೀನಿ. ಧನ್ಯವಾದ.